ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸರ್ವರಿಗೂ ಶೈಲಸುತೆ ರಂಜಿತಾಳ ನಮಸ್ಕಾರಗಳು. ಈ ದಿನ ಮಾತಿನ ಮನೆಯಲ್ಲಿ ಈ ತಿಂಗಳ 2ನೆಯ ವಿಶೇಷ ಕಾರ್ಯಕ್ರಮವಾಗಿ ಮಾತಿನ ಮನೆಯ 73ನೆಯ ಕಾರ್ಯಕ್ರಮವಾಗಿ ವಿದುಷಿ ಉಷಾ ಅರುಣ್ ಮತ್ತು ಶಿಷ್ಯ ವೃಂದದವರಿಂದ ತ್ಯಾಗರಾಜ್ ಮತ್ತು ಪುರಂದರ ಆರಾಧನೆಯ ಹಿನ್ನೆಲೆಯಲ್ಲಿ ಪಂಚರತ್ನ ಕೃತಿಗಳ ಗಾಯನ ಕಾರ್ಯಕ್ರಮ ನೆರವೇರುತ್ತಾ ಇದೆ. ನಮ್ಮ ಪರಂಪರೆಯಲ್ಲಿಯೇ ದಾಸ ಸಾಹಿತ್ಯ ಮೂಲ ತತ್ವ ಭಕ್ತಿ ಸತ್ಯ ಎನ್ನುವುದರ ಮೂಲಕ ಭಗವಂತನನ್ನ ಕಾಣುವ ಪರಿ ದಾಸ ಸಾಹಿತ್ಯದಾಗಿದೆ. ದಾಸರು ಭಕ್ತಿಯ ದಾರಿಯಲ್ಲಿ ತಮ್ಮನ್ನು ತೆರೆದುಕೊಳ್ಳುವಾಗ ಭಗವಂತನನ್ನ ಹುಡುಕಲು ಹೊರಟಾಗ ಅವರು ತಮ್ಮಷ್ಟಕ್ಕೆ ತೆರೆದುಕೊಳ್ಳಲಿಲ್ಲ, ಅದನ್ನು ಇಡೀ ಸಮುದಾಯಕ್ಕೆ ತೆರೆದಿಟ್ಟರು. ಇಲ್ಲಿ ಜಾತಿ ಮತ ಧರ್ಮದ ಗೋಜಲುಗಳಿಲ್ಲ. ದಾಸ ಸಾಹಿತ್ಯ ಕೇಂದ್ರೀಯ ವ್ಯವಸ್ಥೆಯಲ್ಲಿ ಹುಟ್ಟಿದ್ದಲ್ಲ. ಇದು ಮನೆ ಮನೆ ಓಣಿ ಓಣಿಗಳಲ್ಲಿ ತಿರುಗಾಡುತ್ತಾ ಹಾಡುತ್ತಾ ಕುಣಿಯುತ್ತಾ ಸಾಗುವಾಗ ಕಂಡ ಲೋಕಾನುಭವಗಳನ್ನು ಭಾವ ತನ್ಮಯತೆಯಲ್ಲಿ ಮೂಡಿ ಬಂದ ಕೃತಿಗಳೇ ದಾಸ ಸಾಹಿತ್ಯ. ದಾಸ ಸಾಹಿತ್ಯವು ಸಂಗೀತದ ಮಾಧ್ಯಮದಲ್ಲಿ ಹರಿಭಕ್ತಿ ಮಹಿಮೆ ಮೌಲ್ಯಗಳನ್ನ ಬಿತ್ತರಿಸುವ ಮೂಲಕ ಜನರಲ್ಲಿ ಭಾವೈಕ್ಯತೆಯನ್ನ ಮೂಡಿಸಿತು. ಈ ದಾಸ ಪರಂಪರೆಯಲ್ಲಿ ಪುರಂದರದಾಸರ ಪದಗಳು ಕರ್ನಾಟಕ ಸಂಗೀತ ಪದ್ಧತಿಯ ಬುನಾದಿಯಾದವು. ಶಾಸ್ತ್ರೀಯ ಸಂಗೀತದ ಪಿತಾಮಹ ಎನಿಸಿಕೊಂಡವರು ಪುರಂದರದಾಸರು. ತ್ಯಾಗರಾಜರು ಸಹ 700ಕ್ಕೂ ಹೆಚ್ಚು ಕೃತಿಗಳನ್ನ ರಚಿಸುವ ಮೂಲಕ ಕರ್ನಾಟಕ ಸಂಗೀತದ ಮೂಲ ಪುರುಷರಲ್ಲಿ ಒಬ್ಬರಾದರು. ಘನರಾಗಗಳಾದ ನಾಟ, ಗೌಳ, ಆರಭಿ, ವರಾಳಿ, ಶ್ರೀರಾಗಗಳಲ್ಲಿ ರಚಿಸಿರುವ ಕೃತಿ ಸಮೂಹಕ್ಕೆ ಪಂಚರತ್ನ ಕೃತಿಗಳು ಅಂತ ಹೇಳಿ ಅವು ಪ್ರಸಿದ್ಧವಾದವು. ಈ ದಿನ ಮಾತಿನ ಮನೆಯಲ್ಲಿ ತ್ಯಾಗರಾಜ ಮತ್ತು ಪುರಂದರರ ಆರಾಧನೆಯ ಹಿನ್ನೆಲೆಯಲ್ಲಿ ಪಂಚರತ್ನ ಕೃತಿಗಳ ಗಾಯನ ಕಾರ್ಯಕ್ರಮ ನೆರವೇರಲಿದ್ದು, ಇಂದಿನ ಈ ಕಾರ್ಯಕ್ರಮಕ್ಕೆ ವಿದುಷಿ ಉಷಾ ಅರುಣ್ ಅವರನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇನೆ. ಹಾಗೆ ರಾಸು ವೆಂಕಟೇಶ್ ಅವರು ಕೂಡ ವೇದಿಕೆಗೆ ಬಂದು ಉಪಸ್ಥಿತರಾಗಬೇಕೆಂದು ಸ್ವಾಗತಿಸುತ್ತಿದ್ದೇನೆ. ಇಂದಿನ ಕಾರ್ಯಕ್ರಮದ ಪ್ರಾರ್ಥನೆಯನ್ನು ಕುಮಾರಿ ಮಯೂನ ಮೋಹನ್ ಅವರು ನೆರವೇರಿಸಿಕೊಡಲಿದ್ದಾರೆ. ವೆಂಕಟರಮಣನೆ ಬಾರೋ ಶೇಷಾಚಲವಾಸನೆ ಬಾರೋ, ವೆಂಕಟರಮಣನೆ ಬಾರೋ ಶೇಷಾಚಲವಾಸನೆ ಬಾರೋ, ಪಂಕಜನಾಭ ಪರಮ ಪವಿತ್ರ ಶಂಕರ ಮಿತ್ರನೆ ಬಾರೋ, ಪಂಕಜನಾಭ ಪರಮ ಪವಿತ್ರ ಶಂಕರ ಮಿತ್ರನೆ ಬಾರೋ, ವೆಂಕಟರಮಣನೆ ಬಾರೋ ಶೇಷಾಚಲವಾಸನೆ ಬಾರೋ, ವೆಂಕಟರಮಣನೆ ಬಾರೋ ಶೇಷಾಚಲವಾಸನೆ ಬಾರೋ. ಮುದ್ದು ಮುಖದ ಮಗುವೆ ನಿನಗೆ ಮುದ್ದು ಕೊಡುವೆನು ಬಾರೋ, ಮುದ್ದು ಮುಖದ ಮಗುವೆ ನಿನಗೆ ಮುದ್ದು ಕೊಡುವೆನು ಬಾರೋ, ನಿರ್ದಯವೇಕೋ ನಿನ್ನೊಳಗೆ ನಾನು ಪೊಂದಿದ್ದೇನು ಬಾರೋ, ನಿರ್ದಯವೇಕೋ ನಿನ್ನೊಳಗೆ ನಾನು ಪೊಂದಿದ್ದೇನು ಬಾರೋ, ವೆಂಕಟರಮಣನೆ ಬಾರೋ ಶೇಷಾಚಲವಾಸನೆ ಬಾರೋ, ವೆಂಕಟರಮಣನೆ ಬಾರೋ ಶೇಷಾಚಲವಾಸನೆ ಬಾರೋ. ಕಾಮನಯ್ಯ ಕರುಣಾಳು ಶ್ಯಾಮಲ ವರ್ಣನೆ ಬಾರೋ, ಕಾಮನಯ್ಯ ಕರುಣಾಳು ಶ್ಯಾಮಲ ವರ್ಣನೆ ಬಾರೋ, ಕೋಮಲಾಂಗ ಶ್ರೀ ಪುರಂದರ ವಿಠಲ ಸ್ವಾಮಿಯ ರಾಯನೆ ಬಾರೋ, ಕೋಮಲಾಂಗ ಶ್ರೀ ಪುರಂದರ ವಿಠಲ ಸ್ವಾಮಿಯ ರಾಯನೆ ಬಾರೋ, ವೆಂಕಟರಮಣನೆ ಬಾರೋ ಶೇಷಾಚಲವಾಸನೆ ಬಾರೋ, ಶೇಷಾಚಲವಾಸನೆ ಬಾರೋ, ಶೇಷಾಚಲವಾಸನೆ ಬಾರೋ. ಕುಮಾರಿ ಮಯೂನ ಇವರಿಗೆ ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸರ್ವರನ್ನು ಸ್ವಾಗತಿಸಿ ಪ್ರಾಸ್ತಾವಿಕ ನುಡಿಗಳನ್ನಾಡಲಿದ್ದಾರೆ ರಾಸು ವೆಂಕಟೇಶ್ ಅವರು. ನಮಸ್ಕಾರ. ಮಾತಿನ ಮನೆಯ 73ನೇ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮವನ್ನ ನಡೆಸ್ಕೊಡ್ತಾ ಇರುವಂತವರು ವಿದುಷಿ ಉಷಾ ಅರುಣ್ ಅವರು.
ಅವರು ಮತ್ತು ಅವರ ಶಿಷ್ಯ ವೃಂದ ಇವರೆಲ್ಲರಿಗೂ ಕೂಡ ಮಾತಿನ ಮನೆಯ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಉಷಾ ಅರುಣ್ ಅವರು ಮತ್ತು ನಾನು ಒಂದೇ ಶಾಲೆಯಲ್ಲಿ ಓದ್ದವರು. ಇನ್ನೂ ಹೇಳಬೇಕು ಅಂದರೆ ಈ ಮಾತಿನ ಮನೆಯ ಉದ್ಘಾಟನೆಯ ದಿನ ಪ್ರಾರ್ಥನೆ ಮಾಡಿದವರು ಈ ಉಷಾ ಅರುಣ್. ಅವರಿಗೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನೀವೆಲ್ಲ ಕಾರ್ಯಕ್ರಮ ನೋಡಲಿಕ್ಕೆ ಬಂದಿದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ಮಾತಿನ ಮನೆಯ ಪರವಾಗಿ ಪ್ರೀತಿಯ ಸ್ವಾಗತ. ಸಾಮಾಜಿಕ ಜಾಲತಾಣದಲ್ಲಿ ಯಾರ್ಯಾರು ಕಾರ್ಯಕ್ರಮ ನೋಡ್ತಾ ಇದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ಮಾತಿನ ಮನೆ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನ ಉದ್ಘಾಟಿಸಬೇಕಾಗಿ ಅತಿಥಿಗಳಲ್ಲಿ ವಿನಂತಿ. ಧನ್ಯವಾದಗಳು. ವೇದಿಕೆಯಲ್ಲಿ ಇದೀಗ ವಿದುಷಿ ಉಷಾ ಅರುಣ್ ಮತ್ತು ಅವರ ಶಿಷ್ಯ ವೃಂದದವರಿಂದ ತ್ಯಾಗರಾಜ್ ಮತ್ತು ಪುರಂದರರ ಆರಾಧನೆಯ ಹಿನ್ನೆಲೆಯಲ್ಲಿ ಪಂಚರತ್ನ ಕೃತಿಗಳ ಗಾಯನ ಕಾರ್ಯಕ್ರಮ. ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ನನ್ನ ಗುರುಗಳಾದ ವಿದುಷಿ ಕಲಾವತಿ ಅವಧೂತ್ ಹಾಗೂ ಚಾಮಿ ಸಾರಿಗೆ ವಂದನೆಯನ್ನ ಸಲ್ಲಿಸುತ್ತಾ ಇಂದಿನ ಪಂಚರತ್ನ ಕೃತಿಗಳ ಗಾಯನವನ್ನ ಈಗ ಮುಂದುವರಿಸುತ್ತಿದ್ದೇವೆ. ಪ್ರತಿಯೊಂದು ಪಂಚರತ್ನ ಕೃತಿಗಲ್ಲೂ ಒಂದು ಎರಡು ಕೃತಿಯ ಬಗ್ಗೆ ಒಂದೆರಡು ಮಾತುಗಳನ್ನ ವಾಣಿಯವರು ತಿಳಿಸಿಕೊಡುತ್ತಾರೆ. ಗುರುಭ್ಯೋ ನಮಃ. ಶ್ರೀ ತ್ಯಾಗ ಪುರಂದರಾಯ ನಮಃ. ಇವತ್ತು ಪುರಂದರದಾಸರು ಮತ್ತು ತ್ಯಾಗರಾಜರ ಆರಾಧನೆಯ ಸಮಾರಂಭ ಆಗಿರೋದ್ರಿಂದ ಫಸ್ಟ್ ಪುರಂದರದಾಸರು ಕರ್ನಾಟಕ ಸಂಗೀತದ ಪಿತಾಮಹರು ಅಂತ ಗೊತ್ತು. 15ನೇ ಶತಮಾನದಲ್ಲಿ ಅವರು ಸಂಗೀತವನ್ನು ರಚಿಸಿದವರು. ಸೊ ಅವರು ಬಾಲಪಾಠಗಳನ್ನ ಕೊಟ್ಟರು. ಅದರಲ್ಲಿ ಬರೋ ಕೆಲವು ಗೀತೆಗಳನ್ನ ನಾವು ಹಾಡಿ ಅದರಿಂದ ಕಾರ್ಯಕ್ರಮ ಶುರು ಮಾಡ್ತೇವೆ. ಗಣನಾಥ ಸಿಂಧೂರಾವರಣ ಕರುಣ ಸಾಗರ ಹರಿವದನ ಓದರ ರಘುನಿಕರ ವಾಸುತ ಅಮರ ವಿನುತ ಓದರ ರಘುನಿಕರ Yeah.
ತ್ಯಾಗರಾಜರು 17ನೇ ಶತಮಾನದ 2ನೇ ಭಾಗ 18ನೇ ಶತಮಾನದ 1ನೇ ಭಾಗದಲ್ಲಿ ಇದ್ದವರು. ತ್ರಿಮೂರ್ತಿಗಳು ಆ ಟೈಮಲ್ಲೇ ಬಂದಿದ್ದು. ಮುತ್ತುಸ್ವಾಮಿ ದೀಕ್ಷಿತರು, ಶ್ಯಾಮಶಾಸ್ತ್ರಿಗಳು, ತ್ಯಾಗರಾಜರು. ಸೊ ಅಬೌಟ್ 24,000 ಕೃತಿಗಳನ್ನ ರಚಿಸಿದ್ದಾರೆ. ಬಟ್ 700 ಕೃತಿಗಳು ಲಭ್ಯ ಆಗಿದೆ ಅಂತ ಹೇಳ್ತಾರೆ. ಅದರಲ್ಲಿ ಪಂಚರತ್ನ ಕೃತಿಗಳಿಗೆ ಅಗ್ರಸ್ಥಾನ. ಅದು 5 ಕೃತಿಗಳನ್ನ ಸೇರಿ ಪಂಚರತ್ನ ಅಂತ ಮಾಡಿರೋದು. ಇದರಲ್ಲಿ ತುಂಬಾ ಕಾಮನ್ ಥೀಮ್ ಇರುತ್ತೆ. ಅವರು ಆಧ್ಯಾತ್ಮದ ಸಾಧನಾ ಮಾರ್ಗವನ್ನ ಎಲ್ಲಾ ಕೃತಿಗಳಲ್ಲೂ ತೋರಿಸಿದ್ದಾರೆ. ಪ್ರತಿಯೊಂದು ಕೃತಿಯಲ್ಲೂ ಏನೋ ವಿಶೇಷ ಇರುತ್ತೆ. ಮೊದಲನೇ ಕೃತಿ ಜಗದಾನಂದ ಕಾರಕ. ಇದರ ಕಥಾವಸ್ತು ಶ್ರೀರಾಮನ್ ಕಥೆ. ರಾಮಾಯಣದ ಎಲ್ಲಾ ಕಾಂಡಗಳು ಬರುತ್ತೆ ಇದರಲ್ಲಿ. ಮತ್ತೆ ಇದ್ರ ವಿಶೇಷ ಏನಂದ್ರೆ ಪ್ರತಿಯೊಂದು ಪದವನ್ನು ತಗೊಂಡು ಅಷ್ಟೋತ್ತರ ಮಾಡಿದ್ರೆ 100 ಶತನಾಮಗಳು ಬರುತ್ತೆ ಶ್ರೀರಾಮಂದು. ಜಗದಾನಂದ ಕಾರಕ ಕೃತಿಯನ್ನ ನಾಟರಾಗದಲ್ಲಿ ಅಳವಡಿಸಿದ್ದಾರೆ. ಎಲ್ಲಾ ಪಂಚರತ್ನ ಕೃತಿಗಳು ಆದಿತಾಳದಲ್ಲೇ ಇರುತ್ತೆ. ಪ್ರಸ್ತುತಪಡಿಸ್ತೇವೆ ಮೊದಲನೇ ಪಂಚರತ್ನ ಕೃತಿ. Yeah.
Sa
ತುಡುಗಲ ನನ್ನು ಅಂತ. ಅದು ಏನು ಅಂತ ಹೇಳಿದ್ರೆ, ಇಷ್ಟೊಂದು ತಪ್ಪುಗಳು ಮಾಡ್ತಾ ಇದ್ರೆ ಯಾವ ದೊರೆ ತಾನೇ ನನ್ನನ್ನ ಕಾಯ್ತಾನೆ ಅಂತ. ಸೊ ಈ ಕೃತಿಯ ವಸ್ತು ಮನುಷ್ಯನ ಸ್ವಭಾವ. ವಿವೇಕ ಉಪಯೋಗಿಸಿ ತಪ್ಪುಗಳನ್ನ ಮಾಡದೆ ಇರೋದು ಹೇಗೆ ಅಂತ ಈ ಕೃತಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಗೌಳರಾಗ, ತುಂಬಾ ಗಂಭೀರವಾದ ಗೌಳರಾಗದಲ್ಲಿ ಈ ಕೃತಿಯನ್ನ ರಚಿಸಿದ್ದಾರೆ. ಪ್ರಸ್ತುತ Oh
ಮೂರನೇ ಪಂಚರತ್ನ ಕೃತಿ ಸಾಧಿಂಚನೆ ಓ ಮನಸ ಅಂತ, ಅಂದ್ರೆ ಸಾಧಿಸ್ಕೊಂಡ್ಬಿಟ್ಟ ನೋಡು ಮನಸ್ಸೆ ಅಂತ. ಇದರಲ್ಲಿ ಸ್ವಲ್ಪ ನಿಂದ್ಯ, ಸ್ತುತಿ, ಆಕ್ಷೇಪಣೆ, ವ್ಯಂಗ್ಯ ಎಲ್ಲ ವ್ಯಕ್ತಪಡಿಸಿದ್ದಾರೆ ತ್ಯಾಗರಾಜರು. ಇದಕ್ಕೆ ಸಖ್ಯ ಭಕ್ತಿ ಅಂತ ಹೇಳ್ತಾರೆ, ಅಂದ್ರೆ ಸ್ವಲ್ಪ ಸಲಿಗೆ ತಗೊಂಡು ದೇವರನ್ನ ಬೈದು ಎಲ್ಲ ಮಾಡಿದ್ದಾರೆ ಈ ಹಾಡಲ್ಲಿ. ತ್ಯಾಗರಾಜರ ಕೆಲವು ಕೃತಿಗಳು ಕೆಲವು ಸಂದರ್ಭಗಳಲ್ಲಿ ತಯಾರಾಗಿರೋದು, ಅವರ ಜೀವನದಲ್ಲಿ ನಡೆದಿರೋ ಘಟನೆಗಳ ಬೇಸಿಸ್ ಅವರು ಕೆಲವು ಕೃತಿಗಳು ಮಾಡಿದ್ದಾರೆ. ಇದು ಒಂದು ಅದೇ ತರ ಅನ್ಸುತ್ತೆ. ಬಹಳ ರಂಜಕವಾದ ಅರಬಿ ರಾಗದಲ್ಲಿ ಪ್ರಸ್ತುತವಾಗುತ್ತೆ ಸಾಧಿಂಚನೆ ಓ ಮನಸ್ಸು. Oh
4ನೇ ಪಂಚರತ್ನ ಕೃತಿ ಕನಕನ ರುಚಿರ, ಕನಕ ವಸನ ನೀನು ಅಂತ. ಪೀತಾಂಬರ ದಾರಿಯಾದ ಶ್ರೀರಾಮಚಂದ್ರನ ಮತ್ತೆ ಮತ್ತೆ ನೋಡ್ತಾ ಇರೋದೇ ಆನಂದದಾಯಕ ಅಂತ. ಈ ಕೃತಿ ಪೂರ್ತಿ ಅವನ ಸೌಂದರ್ಯವನ್ನ ವರ್ಣಿಸೋದು ಮತ್ತೆ ಕೆಲವು ರಾಮಾಯಣದ ಕೆಲವು ಘಟನೆಗಳನ್ನ ತಗೊಂಡ್ ಬಂದಿದ್ದಾರೆ ತ್ಯಾಗರಾಜರು. ಈ ಕೃತಿಯನ್ನ ವರಾಳಿ ರಾಗದಲ್ಲಿ ಸೆಟ್ ಮಾಡಿದ್ದಾರೆ. ಬಹಳ ಗಂಭೀರವಾಗಿ ನಡೆಯುತ್ತೆ, ಬಟ್ ತುಂಬಾ ಚೆನ್ನಾಗಿ ಸೌಂದರ್ಯವನ್ನ ವಿವರಿಸುತ್ತೆ, ಪ್ರಯತ್ನ ಪಡ್ತದೆ. Oh
ಎಂದರೋ ಮಹಾನುಭಾವರು అందరికీ ವಂದನము. ಎಲ್ಲರೂ ಕೇಳಿರಬಹುದು. ಎಂತೆಂಥ ಮಹಾನುಭಾವರು ಇದ್ದಾರೋ ಅವರೆಲ್ಲರಿಗೂ ನನ್ನ ಪ್ರಣಾಮಗಳು ಅಂತ. ಇದರಲ್ಲಿ ತ್ಯಾಗರಾಜರು, ಹಿಂದೆ ಬಂದಿರೋ ಋಷಿಮುನಿಗಳು, ವಿಪ್ರರು, ಮುಂದೆ ಬರೋರು, ಅವರ ಸಮಕಾಲೀನರು ಎಲ್ಲರೂ ಎಂತೆಂಥ ಮಹಾನುಭಾವರಿದ್ದಾರೆ, ಅವರು ನನಗೆ ಗೊತ್ತಿಲ್ಲದೆ ಇರೋರು ಇದ್ದಾರೆ, ಅವರೆಲ್ಲರಿಗೂ ನನ್ನ ಪ್ರಣಾಮಗಳು ಅಂತ ಎಲ್ಲರಿಗೂ ಸೇರಿ ಒಂದು ಮಹಾ ಪ್ರಣಾಮ ಅರ್ಪಿಸ್ತಾರೆ. ಇದು ಶ್ರೀರಾಗದಲ್ಲಿ ಮೂಡಿ ಬರುತ್ತೆ. ಆದಿತ್ಯರ
ವಿದುಷಿ ಉಷಾ ಅರುಣ್ ಮತ್ತು ಅವರ ಶಿಷ್ಯ ವೃಂದದವರು ಭಾವ, ಭಕ್ತಿ, ಭಾವೈಕ್ಯತೆಗಳ ಪಂಚರತ್ನ ಕೃತಿಗಳ ಗಾಯನವನ್ನ ಮಾಡುವುದರ ಮೂಲಕ ಗುರು ತ್ಯಾಗರಾಜರು ಮತ್ತು ಪುರಂದರದಾಸರ ಆರಾಧನೆಯನ್ನ ನೆರವೇರಿಸಿಕೊಟ್ಟಿದ್ದಾರೆ. ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ರಾಸು ವೆಂಕಟೇಶ್ ಅವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ವಿದುಷಿ ಉಷಾ ಅರುಣ್ ಅವರು ಅವರ ಶಿಷ್ಯ ವೃಂದದವರನ್ನ ಪರಿಚಯ ಮಾಡಿಕೊಡಬೇಕಾಗಿ ವಿನಂತಿ. ಮೊದಲಿಗೆ ವೆಂಕಟೇಶ್ ಹಾಗೂ ಶೈಲಾ ಅವರಿಗೆ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಇದೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ. ಮೊದಲಿಗೆ ಅಲ್ಲಿಂದ ಬರ್ತೀನಿ. ಮೃದಂಗದಲ್ಲಿ ನನ್ನ ಸ್ಟೂಡೆಂಟ್ ಅವನು ಪ್ರದ್ಯುಮ್ನ. ತುಂಬಾ ಮೃದಂಗಕ್ಕೆ ತುಂಬಾ ಆಸಕ್ತಿ, ನಾನು ನುಡಿಸ್ಲೇಬೇಕು ಅಂತ ಹೇಳಿ ಇವತ್ತು ನುಡಿಸಿರೋದು. ಇವತ್ತೇ ಫಸ್ಟ್ ಟೈಮ್ ನಮ್ಗೆಲ್ಲ ನುಡಿಸ್ಬೇಕು. ಆಹನ, ರಾಹುಲ್, ಖಾತ್ರಿ, ವಾಣಿ, ಪದ್ಮ, ಅನುಷ, ನಮ್ರತ, ನಿತ್ಯ. ನಮ್ಮ ಈ 73ನೇ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಮುಗಿದಿದೆ. ಶ್ರೀ ತ್ಯಾಗರಾಜರ ಹಾಗೂ ಪುರಂದರದಾಸರ ಆರಾಧನೆಯ ಪಂಚರತ್ನ ಕೃತಿಗಳು ನಮ್ಮೆಲ್ಲರ ಕಿವಿಗೆ ಇಂಪನ್ನು ಕೊಟ್ಟಿದೆ. ಉಷಾ ಕಿರಣ್ ಹಾಗೂ ಶಿಷ್ಯವೃಂದಕ್ಕೆ ಮತ್ತೊಮ್ಮೆ ಪ್ರೀತಿಪೂರ್ವಕವಾದ ಧನ್ಯವಾದಗಳು. ಇವತ್ತು ಈ ಮಾತಿನ ಮನೆಯ ಅಭಿಮಾನಿಗಳು ಹಾಗೂ ಉಷಾ ಅರುಣ್ ಅವರ ಶಿಷ್ಯವೃಂದ ನೀವೆಲ್ಲ ಸೇರಿದ್ದೀರಿ. ನಿಮಗೂ ಕೂಡ ಪ್ರೀತಿಯ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ಯಾರ್ಯಾರು ಮಾಧ್ಯಮಗಳ ಮೂಲಕ ಅಂದರೆ ಫೇಸ್ಬುಕ್ ಲೈವ್ ಮಾಡ್ತಾ ಇದ್ದೀವಿ ನಾವು, ಯಾರು ನೋಡಿದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾದ ಧನ್ಯವಾದಗಳು. ನಮ್ಮ ಮುಂದಿನ ಕಾರ್ಯಕ್ರಮ 25ನೇ ತಾರೀಕು ಭಾನುವಾರ ಹಾಸ್ಯ ಪ್ರಸಂಗಗಳು, ಹಾಸ್ಯ ನಾಟಕಗಳಿರುತ್ತೆ. ದಯವಿಟ್ಟು ಕಾಲಾವಕಾಶ ಮಾಡ್ಕೊಂಡು ಬನ್ನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಪ್ರೀತಿಯ ಧನ್ಯವಾದಗಳು. ಮನಸ್ಸುಗಳ ಸಂವಹನಕ್ಕೆ ಮಾತಿನ ಮನೆ ಸದಾ ಸಿದ್ಧ ಅಂತೇಳಿ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ.